ಮನೆಗೆ ಯಾರು ಅತಿಥಿ ಬಂದಿರಬಹುದು ಅಂತ ನಾನ್ ತಿಳ್ಕೊಂಡಿದ್ದೆ. ಆದ್ರೆ ಮನೆಗೆ ಬಂದಿದ್ದು ಅತಿಥಿ ಅಲ್ಲ, ಬೆನ್ನು ಹತ್ತಿದ ಬೇಕಾದ ಭೂತ ಅಂತ ಈಗ ಅರ್ಥ ಆಯ್ತು. ಮಹಾಂತೇಶ್, ಬೆಂಗಳೂರಿನಲ್ಲಿ ಬೆನ್ನು ಹತ್ತಿದ ಸಾಲದು ಅಂತ ನಮ್ಮ ಮನೆಯವ್ರಿಗೂ ಬಂದಿದ್ದೀಯಲ್ಲ, ಕರೆಯದೆ ಮತ್ತೊಬ್ಬರ ಮನೆಗೆ ಬರೋದಕ್ಕೆ ನಾಚಿಕೆ ಆಗೋದಿಲ್ಲ ನಿನ್ನ ಆತ್ಮಕ್ಕೆ? ನೀನ್ಯಾಕಿಲ್ಲಿಗೆ ಬಂದೆ? ಬರಬೇಕಾದವರ ಮನೆಗೆ ಬಂದಿದ್ದೇನೆ ಅಂಬಿಕಾ. ಮತ್ತೊಬ್ಬರ ಮನೆಗೆ ತಪ್ಪಿ ಹೆಜ್ಜೆಗಳು ಲಜ್ಜೆ ಬಿಟ್ಟ ಪುರುಷ ನಾನಲ್ಲ. ನಾನ್ಯಾರೆಂಬುದನ್ನು ನೀನು ಅರಿತುಕೊಂಡಿದ್ದರೆ ನನ್ನನ್ನು ಬಾಗಿಲಲ್ಲಿ ನಿಂತು ನೀನು ಸ್ವಾಗತ ಮಾಡಿಕೊಳ್ತಾ ಇದ್ದಿ. ಈ ವಿಷಯ ತಿಳಿಲಾರ್ದು ಜಿನ್ನು ನಿನ್ನ ದುರ್ದೈವ. ನೀನು ಚಂದ್ರಾರ್ಧಣಿ ಹತ್ರ ದುಡಿಯುವ ರುದ್ರನ ಮಗಳು ತಾನೇ? ಹೌದು. ಏನಾಗ್ಬೇಕಾಗಿದ್ದೀಗ? ನೀನ್ ಯಾಕೆ ಇಲ್ಲಿಗೆ ಬಂದೆ ಅಷ್ಟು ಹೇಳು. ಅಂಬಿಕಾ, ಬರಬೇಕೆಂದು ಬಯಸಿ ಬಂದವನು ನಾನಲ್ಲ ಅಂಬಿಕಾ. ಬರುವ ಅವಶ್ಯಕತೆಯನ್ನು ತಂದು ಕೊಟ್ಟವನು ನಿನ್ನ ತಂದೆ. ಅಂದ್ರೆ ನಾನು ಈ ಊರಿನ ಗರ್ಭ ಶ್ರೀಮಂತ ಧನರಾಜನಿ ಏಕೈಕ ಸುಪುತ್ರ ಮಹಾಂತೇಶ್ ತನಿ ನಾನೇ. ಏನು? ನೀನು ಧನರಾಜ್ ದನಿಯವರ ಮಗನ? ಹೌದು. ಶಾಕೆ ಅಂಬಿಕಾ, ಮೈಯಲ್ಲಿ ಹರಿಯುವ ನಿನ್ನ ರಕ್ತ ಹೆಪ್ಪುಗಟ್ಟಿದೆ. ಚಿನ್ನ ನಿಂತ ನೆಲವೇ ನಂಬದಾಯ್ತೆ. ಮಾತನಾಡು ಅಂಬಿಕಾ, ಮಾತನಾಡು. ಮಾತನಾಡುವ ಈ ನಿನ್ನ ನಾಲಿಗೆ ನಾಚಿಕೊಂಡಿದೆ. ಹೇಳು ಅಂಬಿಕಾ, ನಾನು ನಿನ್ನ ಪ್ರೀತಿ ಬಯಸಿದ್ದು ತಪ್ಪಾಯಿತೆ? ತಪ್ಪಾಗಿಲ್ಲ. ನಿನ್ನ ನೋಡಿ ನನಗೆ ದುಃಖ ಆಗ್ತಾ ಇದೆ. ಯಾಕೆ? 10 ಜನರಿಗೆ ಬುದ್ಧಿ ಹೇಳುವ ಶಿವಶರಣರ ಮಠದಲ್ಲಿ ಪಾಠ ಹೇಳುವ ಗಿಳಿ ಹುಟ್ಟಲಿಲ್ಲ, ಎಲುಬು ತಿನ್ನುವ ನಾಯಿ ಹುಟ್ಟಿತಲ್ಲ ಅಂತ ವ್ಯಥೆ ಆಗ್ತಾ ಇದೆ. ಬಾಯಿ ಸ್ವಲ್ಪ ಹತೋಟಿಯಲ್ಲಿರಲಿ. ಮನ ಬಂದಂತೆ ನುಡಿದಿದ್ದೆ. ಆದರೆ ನಿಂತನಲ್ಲ ಮೇಲೆ ನಿನ್ನ ದೇಹ ಮಣ್ಣು ಪಾಲು ಮಾಡಬೇಕಾಗುತ್ತದೆ. ನಾನ್ಯಾರೆಂಬುದನ್ನು ಅರಿತುಕೊಂಡು ಮಾತನಾಡು. ನಿನ್ನಂತ 10 ಜನರಿಗೆ ಅನ್ನ ಹಾಕುವ ಪುಣ್ಯವಂತರ ಮನೆತನ ನನ್ನದು. ನಾನು ಮನಸ್ಸು ಮಾಡಿದರೆ ನಿನ್ನಂತ 10 ಹೆಣ್ಣುಗಳನ್ನು ತಂದು ಸಾಲಾಗಿಯೇ ನಿಲ್ಲಿಸಬಲ್ಲ ಶಕ್ತಿ ಮಹಾಂತೇಶನಲ್ಲುಂಟು. ಆದರೆ ನಿನ್ನನ್ನು ಕಟ್ಟಿಕೊಳ್ಳಬೇಕೆನ್ನುವ ಕೆಟ್ಟ ಗುಣ ನನ್ನಲ್ಲಿ ಹಠ ಮಾಡಿ ನಿಂತಿದೆ ಎಂಬಿಕ. ಅಂದ್ರೆ ಅಷ್ಟೊಂದು ರೂಪಸಿನ ನಾನು? ಅಂಬಿಕಾ, ಈ ನಿನ್ನ ರೂಪ ಲಾವಣ್ಯ ನನ್ನನ್ನು ಮೂರ್ಖನನ್ನಾಗಿ ಮಾಡಿಬಿಟ್ಟಿದೆ ಅಂಬಿಕಾ. ಈ ನಿನ್ನ ಯೌವನ ಹೊಳೆಯಲ್ಲಿ ಅಂಬಿಗನಾಗಿ ಈಜಬೇಕೆಂಬ ಹಂಬಲ ನನ್ನ ಮನದಲ್ಲಿ ತುಂಬಿ ತುಂಬಿ ತೂಗಾಡುತ್ತಿದೆ ಅಂಬಿಕಾ. ನಿನ್ನ ಪ್ರೀತಿಯ ಅರಮನೆಗೆ ಮಹಾರಾಜನಾಗಿ ಮೆರೆಯಬೇಕೆಂಬ ಹಂಬಲ. ಅಂಬಿಕಾ, ನಿನ್ನ ಹುಚ್ಚುತನ ನನ್ನ ಮನದಲ್ಲಿ ಕಿಚ್ಚಾಗಿ ಕಾಡ ಹತ್ತಿದೆ. ನನ್ನ ಮನಕ್ಕೆ ನಾನೆಷ್ಟೇ ಎಚ್ಚರ ಹೇಳಿದರು ನಿತ್ಯ ಹೆಚ್ಚಾಗುತ್ತಿದೆ ನಿನ್ನ ಯೌವನ ಹೆಬ್ಬೆಕೆ. ನೋಡು ಅಂಬಿಕಾ, ಇಲ್ಲಿಯವರೆಗೆ ನೀನು ನನ್ನ ಕಣ್ಣಲ್ಲಿ ಆಕಾಶದಲ್ಲಿ ಹಾರಾಡುವ ಹಕ್ಕಿ ಎಂದು ತಿಳಿದುಕೊಂಡಿದ್ದೆ. ನೀನು
ನನಗೆ ದಕ್ಕಲಾರದ ಹಕ್ಕಿ ಎಂದು ನಾನು ಭಾವಿಸಿದ್ದೆ. ದಕ್ಕಲಾರದ ಹಕ್ಕಿಯ ಗೂಡು ನನ್ನ ಮನೆಯ ಪಕ್ಕದಲ್ಲಿದೆ ಎಂದು ನಾನು ಅರಿತುಕೊಂಡಿರಲಿಲ್ಲ ಅಂಬಿಕಾ. ಈಗ ನೀನು ನನ್ನ ಅರಮನೆಯ ಅಂಗಳದಲ್ಲಿ ಬಂದು ನಿಂತಿರುವೆ. ನಿನ್ನ ಮನವಿಚ್ಛೆಯಿಂದ ನೀನು ಒಪ್ಪಿದರೆ ಸರಿ, ಇಲ್ಲವಾದರೆ ನಿನ್ನ ದೇಹ ಮಣ್ಣು ಪಾಲಾಗಬೇಕಾಗುತ್ತದೆ. ಎಚ್ಚರ! ಬಾಯಿ ಮುಚ್ಚೋ ಮೂರ್ಖ. ಸಿಕ್ಕರು ಕೊಕ್ಕು ತಿನ್ನಲು ನಾನೇನು ದೇವದಾಸಿಯ ಹಕ್ಕಿಯಲ್ಲ. ದೇವರ ಪೂಜೆಗೆಂದು ಮೀಸಲಾಗಿಟ್ಟ ಪವಿತ್ರ ಹಕ್ಕಿ ನಾನು. ಈ ಹಕ್ಕಿಯನ್ನು ಕುಕ್ಕಲು ಬಂದ ನಿನ್ನಂತ ರಣಹದ್ದುಗಳ ಹಕ್ಕೈಯನ್ನೇ ಕತ್ತರಿಸೋ ಹಕ್ಕಿ ನಾನು. ಮಹಾಂತೇಶ್, ಒಂದು ಮಾತು ಹೇಳ್ತೀನಿ, ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೋ. ಹೆಣ್ಣು ಒಲಿದು ಬರಬೇಕಾದ್ರೆ ಅದಕ್ಕೂ 7 ಜನ್ಮದ ಪುಣ್ಯ ಮಾಡಿರಬೇಕು. ಒಲಿಯಲಾರ್ದ ಹೆಣ್ಣಿಗೆ ಬೆನ್ನು ಹತ್ತುವುದೆಂದರೆ ಸೇದುವ ಬಾವಿ ನೀರು ನಾಯಿ ಕಂಡಂತೆ. ನೋಡು, ಒಲ್ಲೆ ಎನ್ನದ ಹೆಣ್ಣಿಗೆ ಅತ್ಯಾಚಾರ ಮಾಡಿದಾದ್ರೆ ಉಪ್ಪಿಲ್ಲದ ಅಡುಗೆಯನ್ನು ಉಂಡಂತೆ ಸರಿ. ಮನಸ್ಸಿಲ್ಲದ ಹೆಣ್ಣನ್ನ ಮದುವೆಯಾಗುವುದೆಂದರೆ ಗಟಾರದ ನೀರಿಗೆ ಗಂಧದ ಎಣ್ಣೆ ಸುರುವುದಂತೆ ಸರಿ. ನೋಡು, ಇದನ್ನೆಲ್ಲ ಅರಿತುಕೊಂಡು ನೀನಿಲ್ಲಿಂದ ಹೊರಟು ಹೋದ್ರೆ ಸರಿ. ಇಲ್ಲವಾದ್ರೆ ನನ್ನ ಕೈಯಲ್ಲೇ ಪ್ರಾಣ ಕಳೆದುಕೊಳ್ಳಬೇಕಾಗುತ್ತದೆ. ಕುಲಪಾತಕ. ಬಾಯಿಗೆ ಬಂದಂತೆ ನುಡಿದಿದ್ದೆ, ಆದ್ರೆ ನನ್ನ ಕೋಪದ ಪಿತ್ತ ನೆತ್ತಿಗೆ ಇರುವುದು. ಅಂಬಿಕಾ, ನೀನೆಷ್ಟೇ ಉಪದೇಶ ಹೇಳಿದರೂ ಅವು ನನ್ನ ಹೃದಯದಲ್ಲಿ ಭದ್ರವಾಗಿ ನಿಲ್ಲಲಾರವು. ಈ ಮಹಾಂತೇಶನಿಗೆ ಗೊತ್ತಿರುವುದು ಒಂದೇ ಒಂದು, ಒಲಿದು ಬರಲಾರ್ದ ಹೆಣ್ಣಿಯನ್ನು ಮದುವೆಯಾಗುವುದೆಂದರೆ ಓಡುವ ಜಿಂಕೆಯನ್ನು ಬೇಟೆಯಾಡಿದಷ್ಟು ಸಂತೋಷ ನನ್ನ ಪಾಲಿಗೆ. ಪ್ರೀತಿ ಇಲ್ಲದ ಹೆಣ್ಣನ್ನು ಭೋಗಿಸುವುದೆಂದರೆ ಅಮೃತವನ್ನು ಉಂಡಂತೆ ಸರಿ ನನ್ನ ಪಾಲಿಗೆ. ಮನಸ್ಸಿಲ್ಲದ ಹೆಣ್ಣನ್ನು ಮದುವೆಯಾಗುವುದೆಂದರೆ ಹಠ ಮಾಡುವ ಕುದುರೆಯನ್ನು ತಂದು ರಥಕ್ಕೆ ಕಟ್ಟಿ ಚಾಟಿಯಿಂದ ಹೊಡೆದು ಸವಾರಿ ಮಾಡಿದಷ್ಟು ಸಂತೋಷ ನನ್ನ ಪಾಲಿಗೆ. ಅಂಬಿಕಾ, ಮಾತು ಮುಂದುವರೆದಂತೆ ವೈರತ್ವ ಹುಟ್ಟುತ್ತದೆ. ವೈರತ್ವ ಬೆಳೆದಂತೆ ವಿರಸ ಹುಟ್ಟುತ್ತದೆ. ವಿರಸ ಹುಟ್ಟಿದಂತೆ ಸರ್ವನಾಶಕ್ಕೆ ಕಾರಣವಾಗುತ್ತದೆ. ಸರ್ವನಾಶವಾದರೂ ಯಾರಿಗೂ ಪ್ರಯೋಜನವಾಗಲಾರದು. ಈ ಸಮಯದಲ್ಲಿ ಅಂಬಿಕಾ, ನಾವಿಬ್ಬರು ಸರಸ ಸಲ್ಲಾಪವಾಡುವ ಸಮಯವಿದು. ಸರಸ ಸಲ್ಲಾಪವಾಡುವುದು ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಹೌದಾ? ಹೌದು. ಸರಿ, ಹಾಗಾದ್ರೆ ಮಹಾಂತೇಶ್, ನಾನು ನಿನಗೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ನೀವು ಸರಿಯಾದ ಉತ್ತರ ಕೊಡ್ತೀರಾ? ಕೇಳು ಅಂಬಿಕಾ. ಒಂದು ಪ್ರಶ್ನೆ ಏಕೆ, 1000 ಪ್ರಶ್ನೆಗಳನ್ನೇ ಕೇಳೋ, ಥಟ್ಟನೆ ಉತ್ತರಿಸುವೆ. ಮನುಷ್ಯನಿಗೆ ಹೊಟ್ಟೆ ಹಸಿದಾಗ ಹೊಟ್ಟೆಗೆ ಏನ್ ತಿಂತಾನೆ? ಅಂಬಿಕಾ, ಇದಂತ ಪ್ರಶ್ನೆ. ಮನುಷ್ಯನಿಗೆ ಹಸಿವಾದಾಗ ಅನ್ನವನ್ನೇ ತಿನ್ನುತ್ತಾನೆ. ಅನ್ನವನ್ನು ಬಿಟ್ಟು ಸಗಣಿಯನ್ನು ಯಾಕೆ ತಿನ್ನಬಾರ್ದು? ಅಂಬಿಕಾ, ಮನುಷ್ಯನಿಗೆ ಹಸಿವಾದಾಗ ಅನ್ನವನ್ನೇ ತಿನ್ನುತ್ತಾನೆ ಹೊರತು ಸಗಣಿಯನ್ನಲ್ಲ. ಈಗ ನೀನು ತಿನ್ನಲು ಬಂದದ್ದು ಅನ್ನವಲ್ಲ, ಸಗಣಿಯನ್ನ. ಹಸಿದ ಹೊಟ್ಟೆಗೆ ಅನ್ನ ಬೇಕು, ಗಂಡಿಗೊಂದು ಹೆಣ್ಣು ಬೇಕಂತಾನೆ ಆ ಬ್ರಹ್ಮ ಹೆಂಡತಿ ಎಂಬ ಹೆಣ್ಣನ್ನ ಸೃಷ್ಟಿ ಮಾಡಿದ್ದಾನೆ ಈ ಜಗದಲ್ಲಿ. ಅಂದಾಗ ಪರರ ಹೆಣ್ಣಿನ ಮೇಲೆ ಕಣ್ಣು ಹಾಕುವುದೆಂದರೆ ನೀನು ಸಗಣಿಯನ್ನು ತಿಂದಂತೆ ಸರಿ. ಸಾಕು, ನಿಲ್ಲಿಸು ನಿನ್ನ ವೇದಾಂತ. ನಿನ್ನ ವೇದಾಂತದ ತತ್ವೋಪದೇಶಗಳನ್ನು ಕೇಳಲು ನಾನು ಇಲ್ಲಿಗೆ ಬಂದಿಲ್ಲ ಅಂಬಿಕಾ. ನಾನು ಒಂದೇ ಒಂದು ನಿರ್ಧಾರ ಮಾಡಿಕೊಂಡು ಬಂದಿದ್ದೇನೆ.
ಶರಣರಲ್ಲಿ ಒಂದಾಗಬೇಕು. ಏನಾಗ್ಬೇಕು? ನಿನ್ನ ಯೌವನದ ಅಂದ ಚಂದವನ್ನು ಉಣ್ಣಬೇಕು ಒಂದು, ಇಲ್ಲ ಇದೇ ಪಿಸ್ತೂಲಿನಿಂದ ನಿನ್ನ ಪ್ರಾಣ ಹೋಗಲೇಬೇಕು. ಅಂಬಿಕಾ, ಇವತ್ತು ಯಾರ ದೈವದಲ್ಲಿ ದುರಂತ ಆವರಿಸಿದೆಯೆಂದು ಕಾದು ನೋಡಬೇಕಾಗಿದೆ. ಇನ್ನು ಹೆಚ್ಚು ಸಮಯ ನನಗಿಲ್ಲ, ಸ್ವಲ್ಪ ವಿಚಾರಿಸು. ಅಂದವನು ಒಳ್ಳೆ ನಿರ್ಧಾರಕ್ಕೆ ಬಂದಿದ್ದಾನೆ. ಇವನಿಂದ ಪಾರಾಗಬೇಕಾದ್ರೆ ಇವನು ಹೇಳಿದಂತೆ ನಾನು ಮಾಡಲೇಬೇಕು. ಅಯ್ಯೋ, ನೀವು ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಟಿದ್ದೀರ ಅಂತ ಛೇ, ನನಗೆ ಗೊತ್ತೇ ಆಗಲಿಲ್ವಲ್ಲ. ನನಗೋಸ್ಕರ ನಿಮ್ಮ ಪ್ರಾಣವನ್ನೇ ಕಳೆದುಕೊಳ್ಳಲು ಸಿದ್ಧರಾಗಿದ್ದೀರಾ, ನನ್ನ ಪ್ರಾಣನೂ ಕಳೆದುಕೊಳ್ಳಲು ಸಿದ್ಧ ಆಗಿದ್ದೀರಾ. ನಿಮ್ಮಂಥವರು ಈ ಭೂಮಿ ಮೇಲೆ ನನಗೆಲ್ಲರೂ ಸಿಗ್ತಾರೆ. ನಾಳೆ ನನ್ನ ಅರವಿಂದ್ ಜೊತೆ ಮದುವೆ ಇದೆ. ಆ ಮದುವೆ ನಿಂತು ಹೋದ್ರೂ ನನಗೆ ಚಿಂತೆ ಇಲ್ಲ. ಇವತ್ತಿನಿಂದಲೇ ಈ ನಮ್ಮ ಪ್ರೀತಿ ಪ್ರಾರಂಭವಾಗಲಿ. ಅಂಬಿಕಾ, ಇದರಲ್ಲಿ ಈ ಮಾತು ಸತ್ಯವೇ? ಇದರಲ್ಲಿ ಮೋಸವಿಲ್ಲ ತಾನೆ? ಛೆ 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 ಛೆ. ಇದರಲ್ಲಿ ನಾನು ಮೋಸ ಮಾಡಿದ್ರೆ ಪಾಪ ನಿಮ್ಮಂಥವ್ರು ನನಗೆ ಸಿಗ್ಬೇಕಲ್ಲ. ಈಗ ಸಿಕ್ಕಿದ್ದೇ ನನ್ನ 7 ಜನ್ಮದ ಪುಣ್ಯ ಅಂತೀನಿ. ಹಾಗಾದರೆ ಪ್ರಾರಂಭವಾಗಲಿ ನಮ್ಮಿಬ್ಬರ ಪ್ರೇಮ ಪ್ರಳಯ. ಓ ಎಸ್, ಹಾಗೆ ಆಗಲಿ.
ಮಿಸ್ಟರ್ ಮಹಾಂತೇಶ್, ನೆನೆಸ್ಕೋ ನಿನ್ನ ಮನೆ ದೇವರಣ್ಣ. ಈಗ ನನ್ನದು ಒಂದೇ ನಿರ್ಧಾರ, ನೀನೇ ಮನೆಯಿಂದ ತೊಲಗಬೇಕು ಒಂದು, ಇಲ್ಲವೇ ನನ್ನ ಕೈಯಲ್ಲಿ ನಿನ್ನ ಪ್ರಾಣ ಕಳೆದುಕೊಳ್ಬೇಕು ಒಂದು. ಮಾತನಾಡು ಮಹಾಂತೇಶ್, ಯಾಕೆ ಮಾತನಾಡುವ ನಿನ್ನ ನಾಲಿಗೆ ನಾಚಿಕೊಂಡಿತೆ ಅಥವಾ ರಕ್ತ ಹೆಪ್ಪುಗಟ್ಟಿತೆ? ಇಲ್ಲ, ಈ ನಿನ್ನ ಧೈರ್ಯ ಕುಗ್ಗಿ ಹೋಯಿತೆ, ಮಾತನಾಡಲೇಬೇಕು. ಹೋಗ್ತೀನಿ ಅಂಬಿಕಾ, ಹೊರಟು ಹೋಗ್ತೀನಿ. ದಯವಿಟ್ಟು ಗುಂಡು ಹಾರಿಸ್ಬಿಡ ಅಂಬಿಕಾ, ಹೋಗ್ತೀನಿ ಅಂಬಿಕಾ, ಹೋಗ್ತೀನಿ. ಅದು ಯಾರಲ್ಲಿ? ಯಾರದು? ಅಂಬಿಕಾ, ಈಗ ಯಾರು ನೆನೆಸಿಕೊಳ್ಳಬೇಕು? ಯಾರ ಮನೆಯ ದೇವರನ್ನು? ಚೇಳಿನ ವಿದ್ಯೆಯನ್ನೇ ಕಲಿಯದೆ ಹಾವಿನ ಹುತ್ತಿಗೆ ಕೈ ಹಾಕಿರುವೆಯಲ್ಲ ಅಂಬಿಕಾ. ಅಂಬಿಕಾ, ನೀನು ಎಷ್ಟೇ ಆದರೂ ಹೆಣ್ಣು, ಹೆಣ್ಣಿನ ಬುದ್ಧಿ ಮೊಳಕಾಲ ಕೆಳಗೆನ್ನುವುದಕ್ಕೆ ನೀನೇ ಸರಿಯಾದ ಸಾಕ್ಷಿ. ಅಂಬಿಕಾ, ಈಗ ನನ್ನ ಕೈಯಿಂದ ನಿನ್ನ ಪ್ರಾಣ ಉಳಿಯಲಾರದು. ಗೆದ್ದುಕೊಂಡೆನು. ಅಂಬಿಕಾ, ಬಹುದಿನಗಳ ಹಂಬಲವನ್ನು ನಾನಿಂದು ತೀರಿಸಿಕೊಂಡೆ. ನಿನ್ನ ಯೌವನದ ಹೊಳೆಯಲ್ಲಿ ಅಂಬಿಗನಾಗಿ ಚೀಜಿದ ಮೊದಲನೆಯ ಪುರುಷ ನಾನು. ಮದುವೆ ನಡೆಯುವುದು ನಿನ್ನ ಸಹೋದರ ಮಾವ ಅರವಿಂದನೊಂದಿಗೆ. ಇದಕ್ಕೆ ಅನ್ನುವರು